ಯತ್ನಾಳ್ ಎಲ್ಲಿ ಹೋಗಲ್ಲ, ಯತ್ನಾಳ್ ಕರ್ಕೊಂಡು ನಾವು ಹೋಗ್ತೀವಿ, ಬಿಜೆಪಿಲಿ ಅವ್ರು ಬರ್ತಾರೆ, ಬಿಜೆಪಿ ನಾವು ಒಟ್ಟಾಗಿ ಹೋಗ್ತೀವಿ ಅಂತ ಹೇಳಿದ್ರು. ನೋಡಿ, ರಮೇಶ್ ಜಾರಕಿಹೊಳಿ ಅವ್ರ ಪಾಪ ಅವ್ರಿಗೂ ಅನ್ಯಾಯ ಆಯ್ತಲ್ಲ. ಇದೇ ವಿಜೇಂದ್ರನೇ ಮಾಡಿದ್ದಲ್ಲ, ವಿಜೇಂದ್ರ ಡಿ ಕೆ ಶಿವಕುಮಾರ್ ಕೂಡ ಅಲ್ಕ ಕೆಲಸ. ಹಾಂ, ಇನ್ನೊಬ್ಬರು ಅದಾರಲ್ಲ ಅಲ್ಲಿ ನನ್ನ ಬಗ್ಗೆ ಏನೇನು ಮಾತಾಡ್ರಿ. ಯತ್ನಾಳ್ ಅಷ್ಟೇ ಪಂಚಮಸಾಲಿ ಇರುತ್ತೆ ಒಬ್ಬ ಮಿನಿಸ್ಟ್ರು. ನೋಡ್ರಿ, ನಮ್ಮ ಚರಿತ್ರೆ ಬೇರೆ ಐತಿ, ಅವ್ರ ಚರಿತ್ರೆ ಬೇರೆ ಐತಿ. ಚರಿತ್ರೆಗಳು ಬೇರೆ ಬೇರೆ ಇರ್ತಾವೆ. ಎಷ್ಟು ಮನೆ ಹಾಳಾಗ್ಯೋ ಗುರ್ತಿಲ್ಲ ಅವ್ರ ಸಲುವಾಗಿ. ಅಲ್ಲ, ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಬಿಜೆಪಿ ಹೋಗ್ತೀವಿ, ಅದಕ್ಕೆ ಅವರು ನಮ್ಮ ಒಟ್ಟಿಗೆ ಬರ್ತಾರೆ, ಎಲ್ಲಿ ಹೋಗಂಗಿಲ್ಲ, ಹೊಸ ಪಕ್ಷ ಏನು ಕಟ್ಟೋ ಆ ರೀತಿ ಏನಿಲ್ಲ, ನಾವೆಲ್ಲರೂ ಒಟ್ಟಿಗೆ ಬಿಜೆಪಿಲಿ ಹೋಗ್ತೀವಿ, ಅವ್ರನ್ನೂ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ. ನೋಡೋಣ, ನಾವು ವಿಜಯದಶಮಿ ಥರ ಸರ್ವೆ ಮಾಡ್ತೀವಿ ಅಂತ ಹೇಳಿ, ಈಗೇನು ಪಕ್ಷ ಕಟ್ತೀವಿ ಅಂತ ಎಲ್ಲಿ ಹೇಳಿಲ್ಲ. ಜನ ಇವತ್ತು ಇಲ್ಲ, ಇದರಿಂದ ಏನೂ ಪರಿಹಾರನೇ ಸಿಗೋದಿಲ್ಲ ಅಂದ್ರೆ ಏನು ಅಲ್ಲಿ ಹಾಕಿರ್ತಾರೆ. ಅದೇ ಕುಟುಂಬಕ್ಕೆ ನಾವು ಕರ್ನಾಟಕವನ್ನು ಲೀಜ್ ಕೊಟ್ಟಿವಪ್ಪ. ಎಲ್ಲಿವರೆಗೆ ಅಂದರೆ ಯಡಿಯೂರಪ್ಪ ಕುಟುಂಬದ ಕೊನೆಯ ಏನು ಹುಟ್ಟತೈತಲ್ಲ, ಮುಂದೆ ಏನಾರು ನಟವಂಶನೂ ಆಗ್ತಾವೆ ಕೆಲವೊಂದು. ಈ ದೇಶದಲ್ಲಿ ನೋಡಿ, ಟಿಪ್ಪು ಸುಲ್ತಾನನ ವಂಶ ಎಲ್ಲರೂ ಐತನ, ಮೊಘಲರ ಸಂತತಿ ಎಲ್ಲರೂ ಉಳ್ದತನ, ಆದಿಲ್ ಶಾಹಿನ್ ಸಂತತಿ ಎಲ್ಲರೂ ಉಳ್ದತನ. ಹಂಗಾದಾಗ ಏನಾರು ರಾಜಕಾರಣದಾಗ BJP ಬಿಟ್ಕೊಡ್ಬೋದು. ಇಲ್ಲ, ನಿಮ್ಮದು ವಂಶನೇ ನಿರ್ಮೂಲನೆ ಆಗೈತಿ, ಇನ್ನು ಮ್ಯಾಗೆ ಯಾವಾಗ ಉಳ್ದವನ್ನ ನೋಡ್ರಿ BJPಯಾಗ ಅವು ಕರೆದು ಒಂದು ರಾಜ್ಯಾಧ್ಯಕ್ಷ ಮಾಡ್ತೀನಿ ಅಂದ್ರೆ ನಾವೆಲ್ಲ ಮಾತಾಡ್ಕೋತಿದ್ದೀವಿ. ನಾವು ದಿನನಿತ್ಯ ನಾವೆಲ್ಲ ಆತ್ಮೀಯರಿರುತ್ತೆ. ಇಲ್ಲ, ಅವ್ರು ಮಾತಾಡಿರ್ಬೇಕು. ನಾ ಏನು ಯಾರು ಕೂಡ ಮಾತಾಡೋದಿಲ್ಲ. ಏನು ನಾ ಎಲ್ಲೂ ಹೋಗಿ ಕೈ ಮುಗಿದಿಲ್ಲ. ಮತ್ತು ನಿಮ್ಗೆ ತಲೆಯಾಗಿರೋ ಇಲ್ಲಿ ಮೀಡಿಯಾದವ್ರ ತಲೆಗೆ ನಾ ಎಲ್ಲರೂ ಹೋಗಿ ಕ್ಷಮೆ ಬೇಡೀನಿ. ನಾ ಕ್ಷಮೆ ಬಿಡು ಮಗ ಅಲ್ಲ. ನಂದು ರಾಜಕೀಯ ಇವತ್ತಿ ಅಂತಾದರೂ ಪರವಾಗಿಲ್ಲ. ಈ ಉಚ್ಚಾಟನೆ ಬರೀ 6 ವರ್ಷ ಬೇಡ, 60 ವರ್ಷ ಹಾಕಲಕ್ಕ. ನಾ ಏನು ಹೋಗಿ ಪ್ರಧಾನಮಂತ್ರಿ ಮುಂದೆ ಕೈ ಜೋಡಿಸಿ ಜನರ ಕೆಲಸ ಇತ್ತಂದ್ರೆ ಹೋಗ್ತೀನಿ, ಪ್ರಧಾನಮಂತ್ರಿಗಳ ಬಳಿ ಹೋಗ್ತೀನಿ. ಈ ರಾಜ್ಯಕ್ಕೆ ಅನ್ಯಾಯದಾಗ ನಾವು ಮಾತಾಡೋವನೇ, ಹಿಂದಕ್ಕೂ ನಾನು ಮಾತಾಡೀನಿ. ರಾಜ್ಯದ ಏನು ಪ್ರಭಾವ ಬಂದಾಗ ನಮಗೆ ಇನ್ನೂ ಕೊಟ್ಟಿದ್ದೆಯಲ್ಲ ಪ್ರಧಾನಮಂತ್ರಿಗಳು, ಅವಾಗ ನಾನು ಮಾತಾಡೀನಿ, ಈಗಲೂ ಮಾತಾಡ್ತೀನಿ. ಈಗಂತೂ ಪೂರ್ತಿ ಫ್ರೀ ಇದ್ದೀನಿ. ಅವ ಹೇಳ್ಯಾನಲ್ಲ ವಿಜೇಂದ್ರ, ಪೂರ್ತಿ ಫ್ರೀ. ಐ ಆಮ್ ಫುಲ್ ಫ್ರೀ. ಈಗ ಯಾವ ಮಕ್ಕಳದೂ ಬಿಡೆಯಲ್ಲ. ಈಗ ಓನ್ಲಿ ನನ್ನ ಮ್ಯಾಗ ಬಿಡೈತಿ ಬಿಜಾಪುರ ನಗರ ಮತಕ್ಷೇತ್ರದ ಜನರದು ಮತ್ತು ರಾಜ್ಯದ ನಮ್ಮ ಹಿಂದೂ ಕಾರ್ಯಕರ್ತರ ಅಷ್ಟೇ ನನ್ನ ಮ್ಯಾಗ ಆಶೀರ್ವಾದ. ಯಾವ ಲೀಡರ್ಗಳದು ನನಗೆ ಬೇಕಾಗಿಲ್ಲ. ಆಗ್ತದೆ, ಆಗಲೇಬೇಕು ರೀ. ಅಂಥ ಹೋರಾಟ ಮಾಡಿದ್ದಕ್ಕೆ ಹೊರಗೆ ಹಾಕ್ಯಾರ ನನಗೆ. ವಕಫ್ ಹೋರಾಟ ಮಾಡಿದೀವಿ, ಅದಕ್ಕೆ ಅವ್ರಿಗೆ ಬ್ಯಾನ್ ಆಯಿತು. ಕೃಷ್ಣಾ ನದಿ ನೀರಾವರಿಗೆ ಹಣ ಕೇಳಿದ್ವಿ, ಅದು ಅವ್ರಿಗೆ ಬ್ಯಾನ್ ಆಯಿತು. ಯಡಿಯೂರಪ್ಪ ಕರೋನಾದಲ್ಲಿ ಮಾಡಿದಂಥ ಭ್ರಷ್ಟಾಚಾರ ಬಗ್ಗೆ ಮಾತಾಡಿದ್ವಿ, ಅದು ಬ್ಯಾನ್ ಆಯಿತು. ಇವೆಲ್ಲ ಕಾರಣದಿಂದ ನಾನು ಹೊರಗೆ ಹಾಕಿರ್ಬೋದು. ಆದರೆ ಜನರ ಮನಸ್ಸನ್ನು ಹೊರಗೆ ಹಾಕ್ಲಿಕ್ಕಾಗೋದಿಲ್ಲ. ನಿಮಗಲ್ಲಿ ದುಡ್ಡು ಇರ್ಬೋದು, ಒಂದಿಷ್ಟು ಮ್ಯಾನೇಜ್ ಮಾಡ್ತಿರ್ಬೋದು. ಆದ್ರೆ ಅಷ್ಟಕ್ಕೇ ಯತ್ನಾಳ್ ಮುಗಿತಾನೋ ಅಂತಂದ್ರೆ ತಲೆನೇ ಕಟ್ಸೋಬೇಡ್ರಿ ಮಾಧ್ಯಮದವರು. ನಾಳೆ ನೀವೇ ನಾನು ಪ್ರಮಾಣ ವಚನದಾಗ ಹಿಂಗೆ ಹೊಡಿತೀರಲ್ಲ.